ಹಬ್ಬದ ದಿನ ನಮ್ಮ ಜೊತೆ ವೆರಿ ಬ್ಯೂಟಿಫುಲ್ ರಾಧ್ಯ ಇದ್ದಾರೆ. ತುಂಬ ಚೆನ್ನಾಗಿ ರೆಡಿಯಾಗಿ ಟ್ರೆಡಿಷನಲ್ ಲುಕ್ಕಲ್ಲಿ ಕಾಣಿಸ್ಕೊತಿದ್ದಾರೆ. ಫಸ್ಟ್ಲಿ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನಿಮಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಲ್ಲ, ಏನೇ ಹಬ್ಬ ಅಂತಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ. ರೆಡಿ ಆಗೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಆ ಸೆಲೆಬ್ರೇಷನ್ ಮಾಡೋ ಅಂಥದ್ದು. ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಯಾವುದೇ ಹಬ್ಬ ಆಗಲಿ? ಚೆನ್ನಾಗಿ ತಿಂತೀನಿ. ಐ ಮೀನ್ ಇಲ್ಲ, ಬಟ್ ಏನಂದರೆ ಅಂದರೆ ಹಬ್ಬಗಳು ಅಂತ ಬಂದ ತಕ್ಷಣ ನಮಗೆ ಹಬ್ಬದ ಊಟ ಏನು ಮಾಡಿರ್ತಾರೆ ಆ್ಯಂಡ್ ಆ ಹಬ್ಬಕ್ಕೆ ಆ ಒಂದು ಆಚಾರ ವಿಚಾರ ಇರುತ್ತೆ. ಸೊ ಐ ಥಿಂಕ್ ನನಗೆ ಚಿಕ್ಕ ವಯಸ್ಸಿಂದನೂ ತುಂಬ ಅಂದರೆ ಮೈಸೂರಲ್ಲಿ ಬೆಳೆದಿರೋದ್ರಿಂದ ವಿಭಿನ್ನವಾಗಿ ಮಾಡ್ತಾರೆ ಒಂದೊಂದು ಹಬ್ಬನೂ. ಐ ಮೀನ್ ಎಲ್ಲ ಕಡೆ ಮಾಡ್ತಾರೆ, ಬಟ್ ಮೈಸೂರಲ್ಲಿ ಅಂದರೆ ಸಂಕ್ರಾಂತಿನ ಸ್ವಲ್ಪ ಏನೋ ಹಸುಗೆ ಅರಿಶಿನ ಎಲ್ಲ ಹಚ್ಚಿ ಆ್ಯಂಡ್ ಅದನ್ನು ಮನೆಗೆ ಕರೆದು ಪೂಜೆ ಮಾಡಿ ಆ್ಯಂಡ್ ದೆನ್ ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ಹಸು ಕಾಲು ಕೆಳಗಡೆ ನುಗ್ತಾ ಇದ್ವಿ. ಅದೇನಕ್ಕೆ ಅಂದರೆ ಏನಾದ್ರು ವಿಶ್ ಮಾಡಿಕೊಂಡು ಇದಾಗಲಿ ದೇವ್ರೆ ಅಂತ ಅಂದ್ಬಿಟ್ಟು ನುಗ್ಗಿದ್ರೆ ಅದಾಗುತ್ತೆ ಅಂತ. ಆ್ಯಂಡ್ ನನಗಾಗಿದೆ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು. ಸೊ ಆ ಥರ ಒಂದು ಆಚರಣೆ ಇದೆ. ಅದಾದಮೇಲೆ ಹಬ್ಬದ ಊಟ ಮಾಡ್ತೀವಿ. ಅದಾದಮೇಲೆ ಅದೇ ಪೊಂಗಲೆಲ್ಲ ಮಾಡ್ಕೊಂಡು ತಿನ್ನೋದು. ಆ್ಯಂಡ್ ದೆನ್ ಎಳ್ಳು ಬೆಲ್ಲ ಎಲ್ಲ ಹಂಚಕ್ಕೆ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ನಮ್ಮ ಕಡೆ ಕೂರಿಸಿ ಆರತಿ ಮಾಡಿಸಿ ಏನೇನೋ ಇಡ್ತಾರೆ ತಲೆ ಮೇಲೆ, ಅದೆಲ್ಲ ಇಟ್ಟು ಪೂಜೆ ಮಾಡಿ ಆ್ಯಂಡ್ ದೆನ್ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೋಗ್ತೀವಿ. ಹಬ್ಬದ ದಿನ ಡಯಟ್ ಎಲ್ಲ ಪಕ್ಕಕ್ಕೆ ಇಡ್ತೀರಾ? ಡೆಫಿನೆಟ್ಲಿ. ಸೊ ಈ ವರ್ಷದ ಮೊದಲ ಹಬ್ಬ ಅಂದರೆ 2025ರ ಮೊದಲ ಹಬ್ಬ ಈ ವರ್ಷ ಹೇಗಿರಬೇಕು? ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ? ಏನೆಲ್ಲ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ರೆ? ಏನೆಲ್ಲ ರೆಸಲ್ಯೂಷನ್ ಇದೆ? ಆ್ಯಕ್ಚುಲಿ ಎವ್ರಿ ಇಯರ್ ಇರ್ತಾಯಿತ್ತು. ಎವ್ರಿ ಇಯರ್ ನನಗೆ ಇದು ಹಿಂಗೆ ಆಗಬೇಕು, ಹಂಗೆ ಮಾಡಬೇಕು ಅಂತ. ಬಟ್ ಈ ಸಲ ಸ್ವಲ್ಪ ನನಗೆ ಭಗವದ್ಗೀತೆ ಎಲ್ಲ ಓದೋಕ್ಕೆ ಶುರು ಮಾಡಿದಾಗಿಂದ ಐ ಥಿಂಕ್ ಇಟ್ಸ್ ಆಲ್ ರಿಟನ್. ಎಲ್ಲ ಏನು ದೇವ್ರು ಬರ್ದಿರುತ್ತೆ ಅದಾಗುತ್ತೆ. ಆ್ಯಂಡ್ ನಾವು ಅದಕ್ಕೇನು ಶ್ರಮ ಪಡಬೇಕು ಅದನ್ನು ಪಡೋಣ ಅನ್ನೋದು ಒಂದು ರೆಸಲ್ಯೂಷನ್ ತೊಗೊಂಡಿದ್ದೀನಿ. ಸೊ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಆ್ಯಂಡ್ ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿರುತ್ತೆ ಅಂತ ನನಗನ್ಸುತ್ತೆ. ಸೊ ನಾವೇನೇ ಅಂದ್ಕೊಂಡ್ರು ಎಂಡ್ ಆಫ್ ದ ಡೇ ಐ ಥಿಂಕ್ ದೇವ್ರು ಏನು ಬರ್ದಿರ್ತಾರೆ ಅದೇ ಆಗೋದು. ಬಟ್ ನಮ್ಮ ಪ್ರಯತ್ನ ಸತತವಾಗಿದ್ದಾಗ ಡೆಫಿನೆಟ್ಲಿ ಆಗುತ್ತೆ. 24 ಹೇಗಿತ್ತು? 24 ನನಗೆ ಒಂಥರ ತುಂಬ ಖುಷಿ ಕೊಟ್ಟಂಥ ವರ್ಷ. ಯಾಕಂದರೆ 2 ಸಿನಿಮಾ ನಂದು ರಿಲೀಸ್ ಆಗಿತ್ತು, ದೇಸಾಯಿ ಮತ್ತು ರಾನಿ. ಆ್ಯಂಡ್ ದೇಸಾಯಿ ಕೂಡ ಚೆನ್ನಾಗಿ ಉತ್ತರ ಕರ್ನಾಟಕಲ್ಲಿ ಚೆನ್ನಾಗಾಯಿತು. ಆ್ಯಂಡ್ ರಾನಿ ಡಿಡ್ ವೆರಿ ವೆಲ್. ತುಂಬ ಜನ ಇವಾಗ ರಾನಿಯಿಂದ ಗುರುತಿಸ್ತಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನನ್ನ ಪೇಜಸ್ ಇರೋರು ತುಂಬಾ ಪ್ರೀತಿ ಕೊಡ್ತಾರೆ. ಆ್ಯಂಡ್ ಅಪ್ಪು ಸರ್ಸ್ ಪೇಜಸ್ಗಳವರು ಆ್ಯಂಡ್ ಅಪ್ಪು ಸರ್ನ ಅಭಿಮಾನಿಗಳು ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ಅವ್ರು ಕೊಡೋ ಪ್ರೀತಿಗೆ ಐ ಆಮ್ ಜಸ್ಟ್ ಅಂದರೆ ಓವರ್ವೆಲ್ಡ್ ಅಷ್ಟೇ. ಸೊ ಇವತ್ತು ಭುವನಂ ಗಗನಂ ಪ್ರಮೋಷನ್ ಶುರುವಾಗಿರುವಂಥದ್ದು. ಅಫ್ಕೋರ್ಸ್ ನಿಮ್ಮೆಲ್ಲರೂ ಪರಿಚಯನೇ, ನಿಮ್ಮ ಫ್ರೆಂಡ್ಸೇ ಆಗಿರ್ತಾರೆ, ನೋಡಿರ್ತೀರ ಆಲ್ರೆಡಿ ಟೀಸರ್ ಸಾಂಗ್ಸ್ ಎಲ್ಲ. ನಿಮ್ಗೆ ಹೇಗೆ ಅನಿಸ್ತು ಭುವನಂ ಗಗನಂ? ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅನ್ಫಾರ್ಚುನೇಟ್ಲಿ ಐ ಹ್ಯಾಡ್ ಟು ಬಿ ದೇರ್, ಬಟ್ ನನಗೆ ಸ್ವಲ್ಪ ಸಿನಿಮಾ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಬಟ್ ಐ ಥಿಂಕ್ ದಿಸ್ ಟೀಮ್ ಇಸ್ ವೆರಿ ಬ್ರಿಲಿಯಂಟ್. ಪ್ರತಿಯೊಬ್ಬರು ತುಂಬಾ ಶ್ರಮ ಪಟ್ಟಿದ್ದಾರೆ, ರೈಟ್ ಫ್ರಮ್ ದ ಡೈರೆಕ್ಟರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಕೂಡ ಅಷ್ಟೇ. ಹಿ ವಾಂಟೆಡ್ ಕನ್ನಡದ ಹುಡುಗಿನೇ ಬೇಕು ಅಂತ ಹುಡುಕ್ತಾಯಿದ್ರು. ಆ್ಯಂಡ್ ಅವ್ರಿಗೆ ಸಿನಿಮಾ ಮೇಲಿರೋ ಪ್ಯಾಷನ್. ಐ ಥಿಂಕ್ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪೃಥ್ವಿ ಸರ್ ಬಗ್ಗೆ ಅಂತೂ ಎಲ್ಲರೂ ಹೇಳ್ತಿರೋದನ್ನ ಕೇಳಿನೇ ಐ ಆಮ್ ಲೈಕ್ ನೋಡಬೇಕು ಸಿನಿಮಾನ ಬೇಗ ಅಂತ. ಆ್ಯಂಡ್ ಪ್ರಮೋದ್ ಸರ್ ಕೂಡ ಒಳ್ಳೆ ಆ್ಯಕ್ಟರ್. ಅವ್ರ ಜೊತೆ ಐ ಥಿಂಕ್ ರೇಚಲ್ ಅವರು ಮತ್ತು ಪುನ್ನು ಅಂತ ಮಾಡಿದ್ದಾರೆ, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ದೆಮ್. ಕನ್ನಡದಲ್ಲಿ ಹೊಸಬ್ರಿಗೆ ಅವಕಾಶಗಳು ಸಿಗಬೇಕು. ಆ್ಯಂಡ್ ಈ ಥರ ಒಂದು ಪ್ರೊಡಕ್ಷನಿಂದ ಹೊಸಬ್ರನ್ನ ಹಾಕ್ಕೊಂಡಾಗ ಐ ಥಿಂಕ್ ತುಂಬ ಜನಕ್ಕೆ ಅದು ಒಂದು ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇನ್ನು ಹೊಸಬ್ರು ಬರಬೇಕು, ಹೊಸಬ್ರು ಬೆಳಿಬೇಕು ಆ್ಯಂಡ್ ಜನ ಕೂಡ ಹೊಸಬ್ರು ಸಿನಿಮಾನ ಸ್ವೀಕರಿಸಬೇಕು. ಪ್ರಮೋದ್ ಆ್ಯಂಡ್ ಪೃಥ್ವಿ ಅವ್ರು ಯಾವ ಮೂವೀಸ್ ನೋಡಿದ್ರೆ ಯಾವ್ದು ನಿಮ್ಮ ಫೇವ್ರೇಟ್? ನನಗೆ ಪ್ರಮೋದ್ ಸರ್ದು ರತ್ನನ್ ಪ್ರಪಂಚ ತುಂಬ ಇಷ್ಟ. ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸೋ ಥರ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ಪೃಥ್ವಿ ಸರ್ದು ದಿಯಾ ಸಿನಿಮಾ, ಅಂದರೆ ಅವರು ಆ ಅಮ್ಮನಿಗೋಸ್ಕರ ಆಡೋದು ಅದೆಲ್ಲ ತುಂಬ ಇಷ್ಟ ಆಗಿದೆ. ಸೊ ಈ ವರ್ಷ ನಿಮ್ಮ ಪ್ರಾಜೆಕ್ಟ್ಸ್ ಮಾತುಕತೆ ನಡೀತಿದೆಯಾ? ಏನಾಗ್ತಿದೆ ನಿಮ್ಮ ಸಿನಿಮಾ ಜರ್ನಿ? ಏನಾಗ್ತಿದೆ? ನನ್ನ ಸಿನಿಮಾ ಅದೇ ಅಂದರೆ ತುಂಬ ಸಿನಿಮಾ ಲೈನಪ್ಸಲ್ಲಿದೆ ಆಫ್ಟರ್ ರಾನಿ. ಬಟ್ ನನಗೇನಂದರೆ ಒಳ್ಳೆ ಪಾತ್ರದ ಮೂಲಕನೇ ನಾನು ಬರಬೇಕು. ಬಿಕಾಸ್ ಎಂಡ್ ಆಫ್ ದ ಡೇ ನಾನು ಎಷ್ಟು ಸಿನಿಮಾ ಮಾಡ್ತೀನಿ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ.
ನಾನು ಮಾಡೋ ಪಾತ್ರ ಜನಕ್ಕೆ ರೀಚ್ ಆಗಬೇಕು ಆ್ಯಂಡ್ ಜನಕ್ಕೆ ಅದು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಉಳಿದಾಗ ನಾನು ಏನೋ ಒಂದು ಮಾಡಿದ್ದೀನಿ, ಅದು 1 ಸನ್ಮಾನ 2 ಸನ್ಮಾನ ಅದು ಮ್ಯಾಟ್ರ್ ಆಗೋಲ್ಲ, ಬಟ್ ಜನರ ಮನಸ್ಸಲ್ಲಿ ಉಳಿದಿದ್ದೀನಿ ಅನ್ನೋದು ಮಾತ್ರ ನನಗೆ ಮ್ಯಾಟ್ರ್ ಆಗುತ್ತೆ. ಸೊ ಅಂಥ ಒಂದು ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಆದಷ್ಟು ಬೇಗ ಪಾತ್ರದ ಮೂಲಕ ಬರ್ತೀನಿ. ಸೂಪರ್. ರಾಧ್ಯ ವಾಯ್ಸ್ ಕೇಳ್ತಿದ್ರೆ ನೋಡ್ತಾರೆ, ನಿಮ್ಗೆ ಹಾಡಕ್ಕೆ ಏನಾದರೂ ಬರುತ್ತಾ? ನಂಗೆ ಗೊತ್ತಿಲ್ಲ, ಹಾಡ್ತೀರಾ ರಾಧ್ಯ? ಅಂದರೆ ನಾಟ್ ಎ ಸಿಂಗರ್ ಬಟ್ ಕೈಂಡ್ ಆಫ್ ಹಾಡ್ತೀರಾ? ಯಾ. ನೋಡಿ ಇವತ್ತು ಹಬ್ಬದ ದಿನ ಅಲ್ವಾ, ಯಾವುದಾದ್ರೂ ಸಾಂಗ್ ನಿಮ್ಮ ಫೇವ್ರೆಟ್ 1-2 ಲೈನ್, ಅದು ದೇವ್ರ ಸಾಂಗ್ ಆದರೂ ಓಕೆ, ಸಿನಿಮಾ ಸಾಂಗ್ ಆದರೂ ಓಕೆ. ಯಾಕೆ ನಿಮಗೆ ಪಾಪ ಕಷ್ಟ ಕೊಡೋದಿಲ್ಲ? ನನಗೆ ನೀವು ಹಾಡ್ತಾರ ಇಲ್ವಾ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನಂಗೆ ಈಗ ಅನಿಸ್ತು, ಅದಕ್ಕೆ ಕೇಳಿದೆ. ಓಕೆ, ನೀವು ಹಂಗಾರೆ ಅಂದರೆ ಸರಿನೋ ತಪ್ಪೋ ನೀವು ಆಮೇಲೆ ಹೇಳಿ ನಾನು ಹಾಡಿದ್ಮೇಲೆ. ಐ ಥಿಂಕ್ ಅಪ್ಪು ಸರ್ದೆ ಯಾವ್ದಾದ್ರು ಸಾಂಗ್ ಹೇಳ್ತೀನಿ. ನಿನ್ನಿಂದಲೇ ಸಾಂಗ್ ಹಾಡ್ಲಾ? ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ಈ ಮನಸ್ಸಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ. ನನಗೆ ಕರೆಕ್ಟ್ ಆಗಿದೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ಈ ಹಬ್ಬ ನೀವು ಅಂದ್ಕೊಂಡಿದ್ದೆಲ್ಲ ಅತಿ ಖುಷಿ ತಂದುಕೊಡ್ಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೀಕ್ಷಕರು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೊಸ ಸನ್ಮಾನ, ಹೊಸೊಬ್ರು ಸನ್ಮಾನ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ, ಆ್ಯಂಡ್ ನೀವು ಬೆಳೆಸಿದ್ರೆ ಮಾತ್ರ ಹೊಸೊಬ್ರು ಬೆಳೆಯೋಕ್ಕೆ ಸಾಧ್ಯ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.